ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಹನ. ಕತೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಹಾವಿಷ್ಣು ಹೆಸರು ಕೇಳಿದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ಸುದರ್ಶನ ಚಕ್ರ. ವಿಷ್ಣುವಿನ ಯಾವುದೇ ಚಿತ್ರ ಅಥವಾ ವಿಗ್ರಹವನ್ನು ನೋಡಿದ್ರೆ ವಿಷ್ಣುವಿನ ಕೈಲಿ ಸುದರ್ಶನ ಚಕ್ರ ಇದ್ದೇ ಇರುತ್ತೆ. ಈ ಸುದರ್ಶನ ಚಕ್ರ ವಿಷ್ಣುವಿಗೆ ಸಿಕ್ಕಿದ್ದಾದ್ರೂ ಹೇಗೆ? ಶಿವ ಮಹಾಪುರಾಣದಲ್ಲಿ ಕೋಟಿ ರುದ್ರ ಸಂಹಿತೆ ಅನ್ನೋ ಒಂದು ಭಾಗದಲ್ಲಿ ಉಲ್ಲೇಖ ಮಾಡಿದರೆ ಸುದರ್ಶನ ಚಕ್ರನ ರುದ್ರದೇವರು ಮಹಾವಿಷ್ಣುವಿಗೆ ಕೊಟ್ಟಿರೋದು ಅಂತ. ಆ ಕತೆ ಏನು ಅಂತ ಕೇಳ್ಕೊಂಡ್ ಬರೋಣ. ದೈತ್ಯರು ದೇವತೆಗಳಿಗೆ ತುಂಬಾ ಕಷ್ಟ ಕೊಡ್ತಿರ್ತಾರೆ. ಈ ಕಷ್ಟ, ಈ ಕಿರುಕುಳ ತಡಿಯಕ್ಕಾಗದೆ ಎಲ್ಲಾ ದೇವತೆಗಳು ವಿಷ್ಣು ದೇವ್ರ ಹತ್ರ ಹೋಗಿ ಸಹಾಯಕ್ಕಾಗಿ ಕೇಳ್ತಾರೆ. ಆಗ ವಿಷ್ಣು ದೇವ್ರು ಏನ್ ಮಾಡ್ತಾರೆ? ಕೈಲಾಸ ಪರ್ವತಕ್ಕೆ ಹೋಗ್ತಾರೆ. ಅಲ್ಲಿ ರುದ್ರದೇವರನ್ನ ಆರಾಧಿಸಕ್ಕೆ ಶುರು ಮಾಡ್ತಾರೆ. ಹೇಗೆ ಆರಾಧಿಸ್ತಾರೆ? ರುದ್ರದೇವರನ್ನ ಸಹಸ್ರನಾಮಗಳಿಂದ ಒಂದೊಂದು ನಾಮಕ್ಕೂ ಒಂದೊಂದು ಕಮಲದ ಹೂವನ್ನ ಅರ್ಚನೆ ಮಾಡ್ತಾ ಸಹಸ್ರನಾಮಗಳನ್ನ ಹೇಳಿ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ಹೀಗೆ ಸಹಸ್ರನಾಮ ಸ್ತುತಿಸ್ಬೇಕು, ಅದಕ್ಕೆ 1000 ಕಮಲಗಳು ಬೇಕು ಅಂತ ವಿಷ್ಣು ದೇವರು ತಗೊಂಡ್ ಬಂದಿರ್ತಾರೆ. ಅರ್ಚನೆ ಮಾಡ್ತಾ ಇರ್ತಾರೆ. ಇದು ದೀರ್ಘಕಾಲವಾಗಿ ನಡೀತಾನೆ ಇರುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲದೆ, ಭಂಗ ಇಲ್ಲದೆ ಈ ಪೂಜೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಒಂದು ದಿನ ರುದ್ರದೇವರು ಏನ್ ಮಾಡ್ತಾರೆ? ವಿಷ್ಣು ದೇವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ 1 ಕಮಲದ ಹೂವನ್ನ ಬಚ್ಚಿಟ್ಟಿರ್ತಾರೆ. ಹೀಗೆ ಪೂಜೆ ನಡೀತಾನೆ ಇರುತ್ತೆ. ಕೊನೆಯಲ್ಲಿ ವಿಷ್ಣು ದೇವರಿಗೆ ಗೊತ್ತಾಗತ್ತೆ 1 ಕಮಲ ಕಡಿಮೆ ಇದೆ ಅಂತ. ಆಗ ವಿಷ್ಣು ದೇವರು ತುಂಬಾ ಹುಡುಕ್ತಾರೆ, ಆದ್ರೆ ಅವ್ರಿಗೆ ಸಿಗೋದೇ ಇಲ್ಲ. ವಿಷ್ಣು ದೇವ್ರನ್ನ ನಾವ್ ಇನ್ನೊಂದು ಹೆಸರಿಂದ ಕರಿತೀವಿ, ಕಮಲನಯನ ಅಂತ. ಆಗ ಏನ್ ಮಾಡ್ತಾರೆ ವಿಷ್ಣು ದೇವರು? ತನ್ನ ಒಂದು ಕಣ್ಣನ್ನೇ ತೆಗೆದು ರುದ್ರದೇವರಿಗೆ ಅರ್ಪಿಸ್ತಾರೆ. ಇದರಿಂದ ತುಂಬಾ ಸಂತೋಷ ಆಗುತ್ತೆ ರುದ್ರದೇವರಿಗೆ. ಆಗ ರುದ್ರದೇವರು ಅಲ್ಲಿ ಪ್ರತ್ಯಕ್ಷ ಆಗಿ ವಿಷ್ಣು ದೇವರಿಗೆ ಕೇಳ್ತಾರೆ, ನಿಮ್ಗೆ ಏನ್ ವರ ಬೇಕೋ ಅದನ್ನ ಕೇಳಿ, ನಿಮ್ಮ ಈ ಒಂದು ಭಕ್ತಿ ನನ್ಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ. ಆಗ ವಿಷ್ಣು ದೇವರು ಹೇಳ್ತಾರೆ ರುದ್ರದೇವರ ಹತ್ರ, ದೈತ್ಯರಿಂದ ಸಮಸ್ತ ಲೋಕಕ್ಕೆ ತುಂಬಾ ತೊಂದರೆಗಳಾಗ್ತಾ ಇದೆ, ಅವರನ್ನೆಲ್ಲ ಸಂಹಾರ ಮಾಡ್ಬೇಕು, ಲೋಕ ಕಲ್ಯಾಣ ಆಗ್ಬೇಕಾಗಿದೆ, ಹೀಗಾಗಿ ಒಂದು ಅಜೇಯವಾಗಿರುವಂತ ಒಂದು ಅಸ್ತ್ರ ಬೇಕು ಅಂತ ಕೇಳ್ತಾರೆ. ಆಗ ರುದ್ರದೇವರು ವಿಷ್ಣು ದೇವರಿಗೆ ಸುದರ್ಶನ ಚಕ್ರನ ಕೊಡ್ತಾರೆ. ಆ ಸುದರ್ಶನ ಚಕ್ರದಿಂದ ಎಲ್ಲಾ ದೈತ್ಯರನ್ನ ಸಂಹಾರ ಮಾಡ್ತಾರೆ. ಮತ್ತೆ ದೇವತೆಗಳೆಲ್ಲ ದೈತ್ಯರಿಂದ ಮುಕ್ತಿ ಸಿಗತ್ತೆ. ಹೀಗೆ ಸುದರ್ಶನ ಚಕ್ರ ವಿಷ್ಣು ದೇವರ ಹತ್ರನೇ ಉಳ್ಕೊಳ್ಳುತ್ತೆ. ಗೊತ್ತಾಯ್ತು ಅಲ್ವಾ? ಸುದರ್ಶನ ಚಕ್ರ ವಿಷ್ಣು ದೇವರಿಗೆ ಹೇಗ್ ಸಿಕ್ತು ಅಂತ. ಹೇಗಿತ್ತು ಕತೆ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೂ ಕತೆ ಬಂಡಿಯಲ್ಲಿ ಒಂದು ಕತೆ ಹೇಳಬೇಕು ಅನ್ನೋ ಆಸೆ ಇದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತಿಳಿಸ್ಕೊಡ್ತೀವಿ. ಕತೆ ಬಂಡಿಯನ್ನು ಹೀಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು.